ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಜುಲೈ ತಿಂಗಳಲ್ಲಿ ಬರುವಂತಹ ಯೋಗಿನಿ ಏಕಾದಶಿ ಯಾವಾಗ ಬಂದಿದೆ, ಯಾವ ದಿನ ಬಂದಿದೆ, ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಯೋಗಿನಿ ಏಕಾದಶಿಯ ಮಹತ್ವವೇನು, ಪಾರಾಯಣ ಸಮಯವೇನು ಹಾಗೂ ಯೋಗಿನಿ ಏಕಾದಶಿಯ ಪೂಜಾ ವಿಧಾನವೇನು, ಹೇಗೆ ಪೂಜೆಯನ್ನು ಮಾಡಬೇಕು, ಈ ದಿನ ಯಾವ ನಿಯಮಗಳನ್ನು ಅನುಸರಿಸಲೇಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ವಿಶೇಷವಾದ ಮಹತ್ವವಿದೆ. ಪ್ರತಿ ತಿಂಗಳು 2 ಏಕಾದಶಿಗಳಿದ್ದು ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ಮಹತ್ವವಿದೆ. ಏಕಾದಶಿಯ ದಿನವನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಈ ದಿನ ಭಗವಾನ್ ವಿಷ್ಣುವನ್ನು ಪೂಜೆ ಮಾಡಲಾಗುತ್ತದೆ ಮತ್ತು ಉಪವಾಸ ವ್ರತವನ್ನು ಈ ದಿನದಂದು ಆಚರಣೆ ಮಾಡಲಾಗುತ್ತದೆ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಮತ್ತು ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಿಕೆ ಕೂಡ ಇದೆ. ಸ್ನೇಹಿತರೆ, ಜುಲೈ 10ನೇ ತಾರೀಕು 2026ರಂದು ಯೋಗಿನಿ ಏಕಾದಶಿ ದಿನದಂದು ಈ 5 ಕೆಲಸಗಳನ್ನು ತಪ್ಪದೇ ಮಾಡಿ. ಶ್ರೀ ಮಹಾವಿಷ್ಣುವಿನ ವಿಶೇಷ ಕೃಪೆ ನಿಮ್ಮದಾಗುತ್ತದೆ. ಅವು ಯಾವುವು ಎಂದು ತಿಳಿಸುತ್ತೇವೆ. ಜುಲೈ 10, 2026ರಂದು ಆಚರಿಸಲಾಗುವ ಯೋಗಿನಿ ಏಕಾದಶಿ ಅತ್ಯಂತ ಪವಿತ್ರ ದಿನವಾಗಿದೆ. ಈ ದಿನದಂದು ಶ್ರೀ ಮಹಾವಿಷ್ಣುವಿನ ಆರಾಧನೆ, ಉಪವಾಸ, ತುಳಸಿ ಪೂಜೆ ಹಾಗೂ ದಾನ ಮಾಡಿದರೆ ವಿಶೇಷ ಪುಣ್ಯ ಲಭಿಸುತ್ತದೆ. ಅಷ್ಟೇ ಅಲ್ಲದೆ ಯೋಗಿನಿ ಏಕಾದಶಿಯ ದಿನದಂದು ಈ 7 ವಸ್ತುಗಳನ್ನು ಮನೆಗೆ ತಂದರೆ ಶುಭ ಫಲ ಸಿದ್ಧಿಯಾಗುತ್ತದೆ. ಅವು ಯಾವುವು ಎಂದರೆ, ಯೋಗಿನಿ ಏಕಾದಶಿಯ ದಿನ ಶ್ರೀ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜೆ ಮಾಡಲಾಗುತ್ತದೆ. ಈ ದಿನ ತುಳಸಿ ಗಿಡ, ಶಂಖ, ಶ್ರೀಫಲ, ತೆಂಗಿನಕಾಯಿ, ಹಳದಿ, ಕುಂಕುಮ, ಗೋಮತಿ ಚಕ್ರ ಹಾಗೂ ಲಕ್ಷ್ಮೀನಾರಾಯಣರ ಚಿತ್ರವನ್ನು ಮನೆಗೆ ತರುವುದರಿಂದ ಶುಭ ಉಂಟಾಗುತ್ತದೆ. ಅಷ್ಟೇ ಅಲ್ಲದೆ ಈ ವಸ್ತುಗಳನ್ನು ತಂದರೆ ಹಣ ಅಥವಾ ಐಶ್ವರ್ಯ ಖಚಿತವಾಗಿ ಬರುತ್ತದೆ. ಅಷ್ಟೇ ಅಲ್ಲದೆ ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಓಂ ನಮೋ ನಾರಾಯಣ ಮಂತ್ರ ಜಪ, ದಾನ ಧರ್ಮ ಅನ್ನದಾನ ಮಾಡುವುದಕ್ಕೂ ವಿಶೇಷ ಮಹತ್ವವಿದೆ. ಈ ದಿನ ಶ್ರೀ ಮಹಾವಿಷ್ಣು ಹಾಗೂ ಧನಾಧಿಪತಿ ಕುಬೇರನ ಆರಾಧನೆ ಮಾಡುವುದರಿಂದ ಪಾಪ ವಿಮೋಚನೆಯಾಗುತ್ತದೆ, ಆರೋಗ್ಯ, ಐಶ್ವರ್ಯ ಹಾಗೂ ಜೀವನದಲ್ಲಿ ಪ್ರಗತಿ ದೊರೆಯುತ್ತದೆ ಎಂದು ಶಾಸ್ತ್ರಗಳಲ್ಲಿ ತುಂಬ ಉಲ್ಲೇಖವಾಗಿ ವಿವರಣೆ ನೀಡಿದ್ದಾರೆ. ಯೋಗಿನಿ ಏಕಾದಶಿಯು 2026ರ ಜುಲೈ 10ನೇ ತಾರೀಕು ಶುಕ್ರವಾರದಂದು ಬರುತ್ತದೆ. ಯೋಗಿನಿ ಏಕಾದಶಿ ತಿಥಿ ಆರಂಭವಾಗುವಂಥದ್ದು ಜುಲೈ 9ನೇ ತಾರೀಕು 2026ರಂದು ರಾತ್ರಿ 7:46 ಪ್ರಾರಂಭವಾಗಿ ತಿಥಿ ಮುಕ್ತಾಯಗೊಳ್ಳುವುದು 10ನೇ ತಾರೀಕು ಜುಲೈ 2026ರಂದು ಸಂಜೆ 4:52 ಮುಕ್ತಾಯಗೊಳ್ಳುತ್ತದೆ. ಯೋಗಿನಿ ಏಕಾದಶಿ ಪಾರಾಯಣ ಸಮಯವು 11ನೇ ತಾರೀಕು ಜುಲೈ 2026ರಂದು ಬೆಳಿಗ್ಗೆ 5:50ದಿಂದ 8:35 ಇರುತ್ತದೆ. ಯೋಗಿನಿ ಏಕಾದಶಿಯ ಮಹತ್ವವೆಂದರೆ ತಿಳಿದೋ ತಿಳಿಯದೋ ಮಾಡಿದ ಪಾಪಗಳು ನಿವಾರಣೆಯಾಗುತ್ತವೆ. ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಈ ದಿನದಂದು ವ್ರತ ಮಾಡುವುದು ತುಂಬ ಶುಭಕರ. ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿನ ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಮತ್ತು ಕುಬೇರ ದೇವರ ಕೃಪೆ ಲಭಿಸುತ್ತದೆ ಮತ್ತು ವಿಷ್ಣು ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಅನ್ನದಾನ ಹಾಗೂ ದಾನ ಧರ್ಮದಿಂದ ಅಪಾರ ಪುಣ್ಯವು ಲಭಿಸುತ್ತದೆ. ಯೋಗಿನಿ ಏಕಾದಶಿಯ ವ್ರತಕಥೆಯ ಸಾರಾಂಶ. ಧಾರ್ಮಿಕ ಪುರಾಣಗಳ ಪ್ರಕಾರ ಸ್ವರ್ಗದ ಅಲ್ಕಾಪುರಿ ನಗರದ ರಾಜನಾದ ಕುಬೇರನು ಶಿವನ ಪರಮ ಭಕ್ತನಾಗಿದ್ದನು. ಅವನ ತೋಟಗಾರನಾದ ಹೇಮಮಾಲಿ ಎಂಬ ಯಕ್ಷನು ಪ್ರತಿದಿನ ಪೂಜೆಗಾಗಿ ಮಾನಸ ಸರೋವರದಿಂದ ಹೂವುಗಳನ್ನು ತರುತ್ತಿದ್ದನು. ಒಂದು ದಿನ ತನ್ನ ಹೆಂಡತಿಯ ಮೇಲಿನ ಮೋಹದಿಂದಾಗಿ ಅವನು ಹೂವು ತರುವುದನ್ನು ಮರೆತು ಬಿಡುತ್ತಾನೆ. ಇದರಿಂದ ಕೋಪಗೊಂಡ ಕುಬೇರನು ಅವನಿಗೆ ಕುಷ್ಠರೋಗ ಬರುವಂತೆ ಶಪಿಸಿ ಸ್ವರ್ಗದಿಂದ ಹೊರಹಾಕುತ್ತಾನೆ. ನಂತರ ಹೇಮಮಾಲಿಯು ಮಾರ್ಕಂಡೇಯ ಮಹರ್ಷಿಗಳನ್ನು ಭೇಟಿಯಾಗಿ ತನ್ನ ತಪ್ಪಿಗೆ ಪ್ರಾಯಶ್ಚಿತ ಕೇಳಿದಾಗ ಋಷಿಗಳು ಆಷಾಢ ಮಾಸದ ಯೋಗಿನಿ ಏಕಾದಶಿ ವ್ರತವನ್ನು ಮಾಡಲು ಸೂಚಿಸುತ್ತಾರೆ. ಈ ವ್ರತದ ಪ್ರಭಾವದಿಂದಾಗಿ ಅವನು ರೋಗಮುಕ್ತನಾಗಿ ಮತ್ತೆ ತನ್ನ ಮೊದಲಿನ ದಿವ್ಯ ರೂಪವನ್ನು ಪಡೆದು ಹೆಂಡತಿಯನ್ನು ಸೇರುತ್ತಾನೆ. ಆದ್ದರಿಂದಲೇ ಯೋಗಿನಿ ಏಕಾದಶಿಗೆ ಇಷ್ಟೊಂದು ಮಹತ್ವವಿದೆ. ಹಿಂದೂ ಧರ್ಮದಲ್ಲಿ ಯೋಗಿನಿ ಏಕಾದಶಿ ವ್ರತಕ್ಕೆ ವಿಶೇಷ ಶಕ್ತಿ ಇದೆ. ಈ ದಿನದಂದು ಶ್ರದ್ಧೆಯಿಂದ ಉಪವಾಸ ಮಾಡುವುದರಿಂದ ತಿಳಿದೋ ಅಥವಾ ತಿಳಿಯದೋ ಮಾಡಿದ ಮಹಾಪಾಪಗಳು ನಾಶವಾಗುತ್ತವೆ. ಪಾಪಗಳ ನಾಶಗಳು ಹೊಂದುತ್ತವೆ. ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ದೀರ್ಘಕಾಲದ ದೈಹಿಕ ಕಾಯಿಲೆಗಳು ಮತ್ತು ಚರ್ಮದ ಕಾಯಿಲೆಗಳಿಂದ ಮುಕ್ತಿ ಪಡೆಯಲು ಈ ವ್ರತವನ್ನು ರಾಮಬಾಣ ಎಂದು ಕರೆಯುತ್ತೇವೆ.
ಈ ಒಂದು ಏಕಾದಶಿ ವ್ರತವನ್ನು ಆಚರಿಸುವುದು ಸುಮಾರು 88 ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಪುಣ್ಯಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಜುಲೈ 10 2026 ಅತ್ಯಂತ ಪವಿತ್ರವಾದ ಯೋಗಿನಿ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ. ಅದರಲ್ಲೂ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ಯೋಗಿನಿ ಏಕಾದಶಿಯು ಭಗವಾನ್ ವಿಷ್ಣುವಿನ ಕೃಪೆ ಪಡೆಯಲು ತುಂಬ ಉಪಯೋಗವಾಗುತ್ತದೆ ಮತ್ತು ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಅತ್ಯಂತ ಪ್ರಮುಖ ದಿನವಾಗಿದೆ. ಈ ದಿನ ಇವುಗಳನ್ನು ತಪ್ಪಿಸಿ. ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ತಾಮಸಿಕ ಆಹಾರಗಳು, ಸುಳ್ಳು, ಕೋಪ, ನಿಂದನೆಯನ್ನು ತಪ್ಪಿಸಿ. ಅನಗತ್ಯ ವಾದ ವಿವಾದಗಳನ್ನು ಮಾಡಲೇಬೇಡಿ. ಅಕ್ಕಿಯನ್ನು ತಿನ್ನಬೇಡಿ. ಧಾನ್ಯ ಸೇವನೆ ಮಾಡಬೇಡಿ. ಕೋಪ, ಜಗಳ, ಅಸತ್ಯ ಮಾತುಗಳನ್ನು ಆಡಲೇಬೇಡಿ. ಅನವಶ್ಯಕ ವ್ಯಯವನ್ನು ತಪ್ಪಿಸಿ. ಏಕಾದಶಿ ಪೂಜಾ ವಿಧಾನ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆಯನ್ನು ಶುಚಿಗೊಳಿಸಿ ಸ್ನಾನವನ್ನು ಮಾಡಿಕೊಳ್ಳಬೇಕು. ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು. ವಿಷ್ಣುವಿನ ಪೂಜೆಗಾಗಿ ಪೀಠವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಪೀಠದಲ್ಲಿ ರಂಗೋಲಿಯನ್ನು ಹಾಕಿ ಶುಚಿಗೊಳಿಸಬೇಕು. ಪೂಜೆಯ ಸ್ಥಳದಲ್ಲಿ ಕುಳಿತು ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನು ಜಪಿಸುತ್ತಾ ಉಪವಾಸವನ್ನು ಕಟ್ಟುನಿಟ್ಟಾಗಿ ಆಚರಿಸುವ ಸಂಕಲ್ಪ ವ್ರತವನ್ನು ಮಾಡಿಕೊಳ್ಳಬೇಕು. ತುಳಸಿ ಪೂಜೆ ಮಾಡುವ ವಿಧಾನ. ಭಗವಾನ್ ವಿಷ್ಣುವಿಗೆ ತುಳಸಿ ಎಲೆಗಳು ಅತ್ಯಂತ ಪ್ರಿಯ. ಮುಂಜಾನೆ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಪೂಜಿಸಿ ನಂತರವೇ ಪೂಜೆಗೆ ತುಳಸಿ ದಳಗಳನ್ನು ತೆಗೆಯಿರಿ. ಏಕಾದಶಿಯ ದಿನ ತುಳಸಿ ಎಲೆಗಳನ್ನು ಕೀಳಬಾರದು. ಇಂದಿನ ದಿನವೇ ಮುರಿದಿಟ್ಟುಕೊಂಡು ತುಳಸಿಯನ್ನು ಬಳಸಬೇಕು. ವಿಷ್ಣು ದೇವರ ಫೋಟೋ ಅಥವಾ ಮೂರ್ತಿಯ ಮುಂದೆ ದೀಪಗಳನ್ನು ಹಚ್ಚಬೇಕು. ಫೋಟೋಗೆ ಚಂದನ, ಹಳದಿ, ಹೂ ಮತ್ತು ತುಳಸಿ ದಳಗಳನ್ನು ಅರ್ಪಿಸಬೇಕು. ವಿಷ್ಣು ದೇವರ ಫೋಟೋಗೆ ಅರಿಶಿನ, ಕುಂಕುಮ, ಗಂಧ ಮತ್ತು ಹಳದಿ ಹೂಗಳನ್ನು ಅರ್ಪಣೆ ಮಾಡಬೇಕು. ಶ್ರೀ ವಿಷ್ಣು ಅಥವಾ ಶ್ರೀ ಕೃಷ್ಣ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ, ಶುದ್ಧ ಗಂಗಾಜಲ ಅಭಿಷೇಕವನ್ನು ಮಾಡಬೇಕು. ಮಂತ್ರ ಜಪ. ದಿನವಿಡೀ ಈ ಮಂತ್ರಗಳನ್ನು ಜಪಿಸುವುದು ಅತ್ಯಂತ ಶುಭಕರ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಂಬ ಮಂತ್ರವನ್ನು ಜಪಿಸಬೇಕು. ಹಾಗೂ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಮಂತ್ರಗಳನ್ನು ಪಠನೆ ಮಾಡುತ್ತಿರಬೇಕು. ನೈವೇದ್ಯಕ್ಕೆ ಹಣ್ಣುಗಳು, ಹಾಲು ಅಥವಾ ತುಪ್ಪದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅರ್ಪಣೆ ಮಾಡಬೇಕು. ನಂತರ ದ್ವಾದಶಿ ದಿನದಂದು ಪಾರಣಿ ಸಮಯ ಪಾರಾಯಣವನ್ನು ಮುಕ್ತಾಯಗೊಳಿಸಬೇಕು. ಸ್ನೇಹಿತರೆ, ಯೋಗಿನಿ ಏಕಾದಶಿಯ ಮಹಿಮೆಯನ್ನು ಪದ್ಮಪುರಾಣ ಮತ್ತು ಬ್ರಹ್ಮವೈವರ್ತ ಪುರಾಣಗಳಲ್ಲಿ ವಿವರಿಸಲಾಗಿದೆ. ಈ ವ್ರತಕಥೆಯು ಕುಬೇರನ ಸೇವಕನಾದ ಹೇಮಮಾಲಿ ಎಂಬ ಯಕ್ಷನ ಜೀವನವನ್ನು ಆಧರಿಸಿದೆ. ಪುರಾಣಗಳ ಪ್ರಕಾರ ಅಲ್ಕಾಪುರಿಯಲ್ಲಿ ಧನಾಧಿಪತಿಯಾದ ಕುಬೇರನು ಪ್ರತಿದಿನ ಭಗವಾನ್ ಶಿವನಿಗೆ ಮಾನಸ ಸರೋವರದಿಂದ ತಂದ ಸುಗಂಧಭರಿತ ಹೂಗಳಿಂದ ಪೂಜೆ ಮಾಡಿಸುತ್ತಿದ್ದನು. ಈ ಹೂಗಳನ್ನು ತರುವ ಜವಾಬ್ದಾರಿ ಹೇಮಮಾಲಿ ಎಂಬ ಯಕ್ಷನದ್ದಾಗಿತ್ತು. ಒಂದು ದಿನ ಹೇಮಮಾಲಿಯು ತನ್ನ ಪತ್ನಿ ವಿಶಾಲಾಕ್ಷಿಯೊಂದಿಗೆ ಕಾಲ ಕಳೆಯುವ ಮೋಹದಲ್ಲಿ ಮುಳುಗಿ ಶಿವನಿಗೆ ತರಬೇಕಾದ ಹೂಗಳನ್ನು ತರಲು ಮರೆತನು. ಶಿವಪೂಜೆಯ ಸಮಯ ಕಳೆದರೂ ಹೂಗಳು ಬರದ ಕಾರಣ ಕುಬೇರನು ಕೋಪಗೊಂಡನು. ವಿಚಾರ ತಿಳಿದ ಬಳಿಕ ಕರ್ತವ್ಯವನ್ನು ನಿರ್ಲಕ್ಷಿಸಿದ ಹೇಮಮಾಲಿಗೆ ಶ್ವೇತ ಕುಷ್ಠರೋಗ ಬಂದು ಸ್ವರ್ಗದಿಂದ ದೂರವಾಗಲಿ ಎಂದು ಶಾಪ ನೀಡಿದನು. ಶಾಪದ ಪರಿಣಾಮವಾಗಿ ಹೇಮಮಾಲಿಯು ಭೂಮಿಗೆ ಬಿದ್ದು ತೀವ್ರ ಕುಷ್ಠರೋಗದಿಂದ ಬಳಲತೊಡಗಿದನು. ಅನೇಕ ವರ್ಷಗಳ ಕಾಲ ಕಷ್ಟ ಅನುಭವಿಸುತ್ತಾ ಅಲೆದಾಡುತ್ತಿದ್ದನು. ಅವನು ಒಂದು ದಿನ ಮಹಾ ತಪಸ್ವಿಯಾದ ಮಾರ್ಕಂಡೇಯ ಮಹರ್ಷಿ ಅವರನ್ನು ಭೇಟಿಯಾದನು. ಮಹರ್ಷಿಗಳು ಅವನ ದುಃಖಕ್ಕೆ ಕಾರಣವನ್ನು ಕೇಳಿದಾಗ ಹೇಮಮಾಲಿಯು ನಡೆದ ಘಟನೆಗಳನ್ನು ವಿವರಿಸಿದನು. ಆಗ ಕರುಣಾಮಯರಾದ ಮಾರ್ಕಂಡೇಯ ಮಹರ್ಷಿಗಳು ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಯೋಗಿನಿ ಏಕಾದಶಿ ವ್ರತವನ್ನು ಸಂಪೂರ್ಣ ಭಕ್ತಿ ಮತ್ತು ನಿಯಮದಿಂದ ಆಚರಿಸು ಎಂದು ಹೇಳಿದರು. ಈ ವ್ರತದ ಮಹಿಮೆಯಿಂದ ಅವನ ಕುಷ್ಠರೋಗ ಸಂಪೂರ್ಣವಾಗಿ ಗುಣವಾಯಿತು. ಕುಬೇರನ ಶಾಪವು ನಿವಾರಣೆಯಾಗಿ ಅವನು ತನ್ನ ಹಿಂದಿನ ದಿವ್ಯ ರೂಪವನ್ನು ಮರಳಿ ಪಡೆದು ತನ್ನ ಪತ್ನಿಯೊಂದಿಗೆ ಸುಖವಾಗಿ ಜೀವನವನ್ನು ನಡೆಸುತ್ತಿದ್ದನು. ಸ್ನೇಹಿತರೆ, ಕಥೆಯ ಸಂದೇಶವೆಂದರೆ ಈ ಕಥೆಯು ನಮಗೆ ಕರ್ತವ್ಯವನ್ನು ನಿರ್ಲಕ್ಷಿಸಬಾರದು ಎಂಬುದನ್ನು ತಿಳಿಸುತ್ತದೆ. ತಪ್ಪು ಮಾಡಿದರೂ ನಿಜವಾದ ಪಶ್ಚಾತ್ತಾಪ, ಭಗವಂತನ ಮೇಲಿನ ಭಕ್ತಿ, ಉಪವಾಸ ಮತ್ತು ಸತ್ಕರ್ಮಗಳಿಂದ ಜೀವನದಲ್ಲಿ ಬದಲಾವಣೆ ಸಾಧ್ಯ ಎಂಬ ಸಂದೇಶವನ್ನು ನೀಡುತ್ತದೆ. ಯೋಗಿನಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸುವವರಿಗೆ ಶ್ರೀಹರಿ ವಿಷ್ಣುವಿನ ಕೃಪೆ ಲಭಿಸುತ್ತದೆ. ಸ್ನೇಹಿತರೆ, ಹಿಂದೂ ಧರ್ಮಗಳ ಪ್ರಕಾರ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಯೋಗಿನಿ ಏಕಾದಶಿ ವ್ರತವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸುವುದರಿಂದ
88,000 ಬ್ರಾಹ್ಮಣರಿಗೆ ಭೋಜನ ಅಥವಾ ಅನ್ನದಾನ ಮಾಡುವುದಕ್ಕೆ ಸಮಾನವಾದ ಮಹಾಪುಣ್ಯ ಲಭಿಸುತ್ತದೆ ಎಂದು ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಯೋಗಿನಿ ಏಕಾದಶಿಯ ಮುಖ್ಯ ಮಹತ್ವವೆಂದರೆ ಪಾಪಕ್ಷಯ, ಮನಃಶಾಂತಿ ಹಾಗೂ ಪುಣ್ಯಫಲ ದೊರೆಯುತ್ತದೆ ಎಂದು ಹಿಂದೂ ಸಂಪ್ರದಾಯದಲ್ಲಿ ನಂಬಿಕೆ ಇದೆ. ಬ್ರಾಹ್ಮಣ ಭೋಜನ ಪುಣ್ಯ. ಈ ಒಂದು ದಿನ ಉಪವಾಸ ವ್ರತ ಆಚರಿಸುವುದರಿಂದ ಒಬ್ಬ ವ್ಯಕ್ತಿಯು ಏಕಕಾಲದಲ್ಲಿ 88,000 ಬ್ರಾಹ್ಮಣರಿಗೆ ಗೌರವಪೂರ್ವಕವಾಗಿ ಅನ್ನದಾನ ಮಾಡಿದರೆ ಎಷ್ಟು ಪುಣ್ಯ ಸಿಗುತ್ತದೆಯೋ ಅಷ್ಟು ದೊಡ್ಡ ಫಲ ದೊರೆಯುತ್ತದೆ. ಪಾಪ ಮತ್ತು ಶಾಪಗಳಿಂದ ಮುಕ್ತಿ. ಮನುಷ್ಯನು ತಿಳಿದೋ ತಿಳಿಯದೋ ಮಾಡಿದ ಎಲ್ಲ ಮಹಾಪಾಪಗಳು ಮತ್ತು ಹಿಂದಿನ ಜನ್ಮದ ಕರ್ಮಗಳು ಈ ವ್ರತದಿಂದ ನಾಶವಾಗುತ್ತದೆ. ರೋಗ ನಿವಾರಣೆ. ಯೋಗಿನಿ ಏಕಾದಶಿ ವ್ರತವು ದೇಹದ ದೀರ್ಘಕಾಲದ ಕಾಯಿಲೆಗಳನ್ನು, ವಿಶೇಷವಾಗಿ ಚರ್ಮ ರೋಗವನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಜುಲೈ 10ನೇ ತಾರೀಕು 2026ರಂದು ಯೋಗಿನಿ ಏಕಾದಶಿ ಯಾವ ದಿನ ಬಂದಿದೆ, ಯಾವಾಗ ಆಚರಣೆ ಮಾಡಬೇಕು, ಯೋಗಿನಿ ಏಕಾದಶಿಯು ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜಾ ಸಮಯ ಯಾವುದು ಹಾಗೂ ಈ ಪೂಜೆಯನ್ನು ಹೇಗೆ ಮಾಡಬೇಕು, ಈ ದಿನ ಯಾವ ನಿಯಮಗಳನ್ನು ಅನುಸರಿಸಲೇಬೇಕು, ಈ ಎಲ್ಲ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.